ನಿನ್ನೆ ಕಾಂಗ್ರೆಸ್ ಪಾರ್ಟಿಯವರು ಒಂದು ರ್ಯಾಲಿ ಮಾಡಿದ್ದಾರೆ. ರ್ಯಾಲಿ ಏನಂತ ಮಾಡ್ಯಾರ, BJP ಅವರು ಮಾಡೋದು ತಪ್ಪು ಅಂತ. ನಾಗೇಂದ್ರ 187 ಕೋಟಿ ಹಗರಣ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ವಿ. ಅಹೋರಾತ್ರಿ ಧರ್ನ ಮಾಡಿದ್ವಿ. ಇನ್ನು ಮುಂದೆ ನಮ್ಮ ಪಾರ್ಟಿ ಆದೇಶ ಏನು ಮಾಡಿದ್ರೆ ಅದನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಜನಕ್ಕೆ ಏನು ಹೇಳಬೇಕೆಂಬ ಒಂದು ಉದ್ದೇಶದಿಂದ ನಿನ್ನೆ ಒಂದು ರ್ಯಾಲಿ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರು ರ್ಯಾಲಿ ಇಟ್ಕೊಂಡು ಆ ರ್ಯಾಲಿನಾಗ ಮಾತಾಡ್ತಾ ಇರೋ ಮಾತು, ಆ ಸಂಭಾಷಣೆ ಹೆಂಗಾತಂದರೆ, ನಾವು ಮಾತಾಡಿದ್ರೆ BJP ಅವರು ಹೊರಗಡೆ ಬರಬಾರ್ದಂತ ಒಂದು ಮಾತು ಮಾತಾಡ್ತಾ ಇದ್ದಾರೆ. ಅವ್ರು ಆನ್ಲೈನ್ ಮಾತಾಡ್ತಾ ಇದ್ರು, ನೀವು ನೋಡಿರ್ತೀರಿ ಮಾಧ್ಯಮ ಮಿತ್ರಗಳು. ಬಾಯಿಗೆ ಏನು ಬಂದರೆ ಅದು ಮಾತಾಡ್ತಾ ಇದ್ದಾರೆ. ಮನೆ ನುಗ್ಗ್ತೀವಿ, ಮತ್ತೆ ಬೆದರಿಕೆ ಆಗ್ತೀವಿ, ಯಾರು ಬರ್ತಾರ, ಇನ್ನೂ ಒಂದು ಅವಹೇಳನ ಮಾತು ಮಾತಾಡ್ತಾ ಇದ್ದಾರೆ ಆಂಜನೇಯಲ್ ಅವರು. ಆಂಜನೇಯಲ್ ಅವರು ನಿನ್ನೆ ಹೇಳಿದರು, ಜನಾರ್ದನ್ ರೆಡ್ಡಿ ಹಂಗ, ಶ್ರೀರಾಮುಲು ಹಿಂಗ ಅಂತ ಹೇಳ್ತಾ ಇದ್ರು. ಆಂಜನೇಯಲ್ ಅವರು ಬುಡಾದಾಗ ಅವರು ಕಾಂಗ್ರೆಸ್ ಸದಸ್ಯಗಳು ಆಪೋಸಿಟ್ ಮಾಡಿ ಅವ್ರದ್ದು ಮೀಟಿಂಗ್ ನಡೆದಂಗೆ ಮಾಡಿದ್ರು. ಸರ್, ಈಗ ಆಯುಕ್ತರಿಗೆ ಸರ್ 350 ಎಕರೆ ಇದು 350 ಎಕರೆ ಇದಾಗಿದೆ ಸರ್. ಇದೇ ಗೂಢಾಧ್ಯಕ್ಷರು ಮೀಟಿಂಗ್ ನಡೆದಂಗೆ ಮಾಡಿರೋದು ಅವರೇ ಕಾಂಗ್ರೆಸ್ ಸದಸ್ಯರು. ಏನಂತ, 1 ಎಕರೆಗೆ 3 ಲಕ್ಷ ತಗೊಂತಾ ಇದ್ದಾರ ಅಂತ. ಇವರು ಆಂಜನೇಯಲು ಮಾತು ಹೇಳಿದ್ರು, ನಾವು ಏನಿಲ್ಲ ಚಾಚಾ, ಅವರೆಲ್ಲರೂ ಮಾಡ್ತಾ ಇರೋದು ಅನ್ಯಾಯ ದೌರ್ಜನ್ಯ ಅಂತಂದ್ರು. ಅವರು ಕಾಂಗ್ರೆಸ್ ಪಾರ್ಟಿಯವರೇ ಬೂಡೋದಾಗ ಸದಸ್ಯರಿದ್ದಾಗ ಅದೇ ಸದಸ್ಯರೇ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಾರಾ ಭರತ್ ರೆಡ್ಡಿ ಅವರು, ಗಣೇಶ್ ಅವರು ಬೆಂಗಳೂರು ಕಳಿಸಿದ್ರು. ಅಲ್ಲಿಂದ ಬಂತು ನೀವು ಮಾಡಿರೋ ತಪ್ಪು, ಮತ್ತೆ ಆಮೇಲೆ ನೆಕ್ಸ್ಟ್ ಮೀಟಿಂಗ್ನಾಗ ಎಲ್ಲ ಏನಾದ್ರು ಇದ್ದಿದ್ರೆ ನೀವು ಮೂವರು ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡ್ರಿ ಅಂತ. ಹಾಗಾದ್ರೆ ಯಾರು ಮಾಡಿರೋದು? ಹಳೆಯ ಕಾಲದಾಗ ಇದ್ದಿದ್ದು ಅವು ಮಾಡ್ಯಾರ ಇವು ಮಾಡ್ಯಾರ, ನೀವು ಮನೆ ತೂರ್ತೀವಿ ಅದು ತೂರ್ತೀವಿ. ಅವನು ದಮ್ಮಿದ್ರೆ, ಆನೆಯಲ್ಲಿ ದಮ್ಮು ಧೈರ್ಯ ಇದ್ರೆ ಯಾವಾಗಾನ ಮಾತಾಡ್ತಾನಲ್ಲ, ದಮ್ಮು ಧೈರ್ಯ ಅವ್ರಿಗಂತ 1 kg ಜಾಸ್ತಿ ಐತೆ ನಮಗೆ. ಅವನ ವಾರ್ಡ್ನಾಗ ಕಾಂಗ್ರೆಸ್ ಪಾರ್ಟಿ ಮಹಾನಗರ ಸದಸ್ಯರಿದ್ದಾರೆ. ಅವರು ರಾಜೀನಾಮಾ ಮಾಡಲಿ, ಅವನು ದಮ್ಮಿದ್ರೆ ನಾನು ಅವನ ಅಪೋಸಿಟ್ ನಿಂತ್ಕೊಂತೀನಿ. ಸೋದ್ರೆ ನಾನು ಬಲ್ಲಾರು ಬಿಟ್ಬಿಡ್ತೀನಿ, ಅವನು ಬಿಡ್ತೀನಿ ಅಂತ ಕೇಳಿ ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡೋ ಮಾತು ಕರೆಕ್ಟ್ ಇರಬೇಕು. ಯಾವಾಗಲನ್ನಾಗಲಿ ರಾಜಕೀಯವಾಗಿ ಮಾತಾಡಬೇಕು. ವೈಯಕ್ತಿಕ ಮಾತಾಡಿದ್ರೆ ಶ್ರೀರಾಮುಲು ಕರೋನಾ ಟೈಮ್ನಾಗ ಇಂಜೆಕ್ಷನ್ ಮಾಡಿದಾರ, ಅದು ಮಾಡಿದಾನ, ಅವ್ನು ನೋಡಿದ್ರೆ 3 ವರ್ಷ ಆಯ್ತು. ಇವಾಗ 3.5 ವರ್ಷ ಆಯ್ತು. ಈಗ ಸರ್ಕಾರ ಬಂದು ಏನು ಮಾಡ್ಯಾನಪ್ಪ ಅವನು? ಸರ್ಕಾರದಿಂದ ಒಂದು ಆದೇಶ ಮಾಡಿ ಮತ್ತೆ ಎಂಕ್ವೈರಿ ಮಾಡ್ಬೋದಲ್ಲ ಅವ್ನು ಗಂಡ ಸಾಧಾದ್ರೆ. ಅವನು ಮತ್ತೆ ಧೈರ್ಯವಾಗಿ ನಾನು ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ. ಅವನು ಸರ್ಕಾರ ಐತಲ್ಲಪ್ಪ. ಈಗ ಅವ್ರ ಸ್ವಂತ ಪಾಪ CM ಅವ್ರ ಮನೆಯಾಗಿದ್ದಂಗೆ ಮಾತಾಡ್ತಾನಲ್ಲ DK ಶಿವಕುಮಾರ್, ಅವ್ರಿಗೇನು ಮಾಡ್ಬೋದಲ್ಲ. ಇಂಜೆಕ್ಷನ್ ಮಾರ್ಕೊಂತಾನ, ಇವನು ಏನು ಮಾರ್ಕೊಂಡನ ಅಂತ ಎಲ್ಲರೂ ಬಲ್ಲಾರ ಜನಕ್ಕೆ ಗೊತ್ತು. ಬುಡದಯ್ಯ ಹೆಂಗ್ ಹೋಗಿದ್ದಾನ ಅವನು? ಬ್ಯಾಕ್ ಡೋರ್ ಹೋಗವನು. ನಾವು ಜನಪ್ರತಿನಿಧಿಗಳು ಜನರಿಂದ ಗೆದ್ದು ಬಂದಿರೋರು ನಾವು. ಇವಾಗ ಐತಿನ ಟೈಮು. ರಾಜೀನಾಮಾ ಮುಗಿಕೊಳ್ಳಿ, ಇಮಿಡಿಯೇಟ್ಲಿ ನಾನು ನಿಂತ್ಕೊಂಡಾಗ ರೆಡಿ. ಅವ್ರ ವಾರ್ಡ್ ಕಾರ್ಪೊರೇಟರ್ ಐತಲ್ಲ ಕಾಂಗ್ರೆಸ್ ಅಧ್ಯಕ್ಷರವರು, ಬಿಸ್ನಲ್ಲಿ 17ನೇ ವಾರ್ಡ್ ಬರ್ತದೆ ಅದು. ಈಗ ದಮ್ಮು ಧೈರ್ಯ ಅಂತಾನ. ಆದ ಕಾರಣ 1.5 kg ಜಾಸ್ತಿ ಇರ್ತದೆ ನಮಗೆ. ಸತ್ಯ ಏನು ತೊಂದರೆ ಏನಿಲ್ಲ, ಮಾತಾಡೋದು ಚೆನ್ನಾಗಿ ಕಲಿಬೇಕು. ಜನಾರ್ದನ್ ರೆಡ್ಡಿ ಮೇಲೆ, ಶ್ರೀರಾಮುಲು ಮೇಲೆ ಮಾತಾಡಿದ್ರೆ ಅದೇನೋ ರಾಜ್ಯದಾಗ ಒಂದು ದೊಡ್ಡ ಲೀಡರ್ ಆಗ್ತಾನಂತ ಅನ್ಕೊಂಡಿದ್ದಾನ. ದೊಡ್ಡ ಲೀಡರ್ ಆಗೋದಿಲ್ಲ. ನೀನು ಬಲ್ಲಾರ್ ಗೆದ್ದೆ ಅಲ್ಲಿ ರಾಜ್ಯದಾಗ ಹೋಗ್ಬೇಕು. ಸುಮ್ಮನೆ ಮಾತಾಡಿದ್ರೆ ಆಗ್ತದೆ ಅದು. ಯಾವಾಗಲೂ ಒಬ್ಬ ಮನುಷ್ಯವನ್ನ ಅವರು ಶ್ರೀರಾಮುಲು ಅಂದ್ರೆ ಏನು, ಜನಾರ್ದನ್ ರೆಡ್ಡಿ ಇದ್ರು, ಅವ್ರು ಏನೇನು ಕೆಲಸಗಳು ಮಾಡಿದಾರ, ಬಲ್ಲಾರ್ ಡೆವಲಪ್ಮೆಂಟ್ ಹೆಂಗೆ ನಡೀತಿತ್ತು. ಇವಾಗ ನೀವು ಇದ್ದೀರ ಇಲ್ಲೇ ಮೂವರೇ, ಒಬ್ಬರ ಮೇಲೆ ಒಬ್ರು ಗುದ್ದಾಡ್ಕೊಂತ ಇದ್ದೀನಿ. ಅದನ್ನ ಮಾಡ್ಬೇಕಂದ್ರೆ ಇನ್ನೊಬ್ರು ಬೇಡ ಅಂತಾರ, ಅವ್ರು ಮಾಡ್ಬೇಕಂದ್ರೆ ಇನ್ನೊಬ್ರು ಬೇಡ ಅಂತಾರ. ನೀವು ಮನೆಯಾಗೆ ಸರಿಗಿಲ್ಲ, ಬೇರೆಯವ್ರ ಮನೆಗೆ ಕ್ಲೀನ್ ಮಾಡಕ್ಕೆ ಬರ್ತಾನ. ಅದಕ್ಕೋಸ್ಕರ ಅವ್ರಿಗೆ ನೇರವಾಗಿ ನಾನು ಒಂದೇ ಮಾತು ಹೇಳ್ತಾ ಇರೋದು, ಮನೆ ನುಗ್ತಾನಂದ್ರ ಇವ್ರ ಮನೆ ನುಗ್ಗಿದ್ರೆ ನೋಡ್ಕೊಂಡಿರಕಂದ್ರೆ ಅವ್ನು ಹೇಳ್ದಂಗೆ ನಾವು ಮಾಡ್ಬೇಕಾ? ಅಂತ ಸ್ಟ್ರೈಕ್ ಮಾಡಬಾರ್ದ? 187 ಕೋಟಿ ಹಗರಣ ಆಗೈತಂತ ಇಡೀ ದೇಶಕ್ಕೆ ಗೊತ್ತಾಗೈತೆ.
ಆದ್ರೆ ನಾವು ವಿರುದ್ಧ ಹೋರಾಡ್ತಾ ಇದ್ವಿ. ನೀವು ವಿರುದ್ಧ ಮಾಡಬಾರ್ದು ಅಂತಂದ್ರೆ ಏನು ಇವನೇನೋ ಪಾಳೆಗಾರ, ಅವ್ರು ಹೇಳ್ದಂಗೆ ನಾವು ಮಾಡ್ಬೇಕಾ ನಮ್ಮ ಪಾರ್ಟಿ ಅಂದ್ರೆ ಅವ್ರ ವಿರುದ್ಧ ನಾವು ಮಾತಾಡಬಾರ್ದ? ಅದಕ್ಕೋಸ್ಕರ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಏನೋ ಒಂದು ಇವಾಗ ಬ್ಯಾಕ್ ಡೋರ್ನಿಂದ ಬಂದು ಕೂಡ ಚೇರ್ಮನ್ ಆಗಿದ್ದಾನ, ಮತ್ತೆ ಏನೋ ಒಂದು ಪೋಸ್ಟ್ ಬೇಕಂತ ಇಲ್ಲಿ ಮಾತಾಡ್ಕೊಂತ ಹೋದ್ರೆ ಅನುಕೂಲ ಆಗ್ತದಂತ. ನಾನು ಯಾಕೆ ಮಾತಾಡ್ತಿದ್ದೇನೆ ಅಂದ್ರೆ ನಮ್ಮ ಪಾರ್ಟಿ ಅವರು ನಮ್ಮ ದೊಡ್ಡವರು ಮಾತಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಂದು ಬ್ಯಾಕ್ ಡೋರ್ ಅಲ್ಲ, ನಂದು ಫ್ರಂಟ್ ಡೋರೇ. ಇನ್ನೂ ಒಂದು ಅವ್ರಿಗೆ ಹೇಳ್ಬೇಕು, ನೀವು ಮಾಧ್ಯಮ ಮಿತ್ರರ ಸದ್ಯ ಕೇಳ್ಬೇಕಣ್ಣ, ಯಾಕಂದ್ರೆ ಡೆವಲಪ್ಮೆಂಟ್ ಯಾರ ಪೀರಿಯಡ್ನಾಗ ಏನು ಮಾಡಿದಾರ ಏನಿಲ್ಲ ಅಂತ. ಈಗ ನಮ್ಮ ಪಾರ್ಟಿನಿಂದ ನಾವು ಪ್ರೊಟೆಕ್ಷನ್ ಮಾಡೋದು ತಪ್ಪ ಅಂದ್ರೆ ನಾವು ಮಾಡಿದ್ರೆ ನಿಮ್ಮ ಕತ್ತು ನೋಡ್ತೀವಿ, ನಿಮ್ಮ ಮನೆ ತೂರ್ತೀವಿ. ಹಬ್ಬ ಯಾಪಾಲ್ಯಗಾರ ನನಗೆ ಅರ್ಥ ಆಗ್ತಾ ಇಲ್ಲ ಮನೆ ತೂರಕ. ಜನಾರ್ದನ್ ರೆಡ್ಡಿ ಅಂದ್ರೆ ಏನು, ಶ್ರೀರಾಮುಲು ಅಂದ್ರೆ ಏನು? ಅವರು ಇಡೀ ನಮ್ಮ ರಾಷ್ಟ್ರಕ್ಕೆ ಒಂದು ಮಾದರಿ. ರಾಜಕೀಯದಾಗ ಸದ್ಯ ಹೆಂಗ್ ಡೈರೆಕ್ಷನ್ ಮಾಡಬೇಕು, ಯಾರು ಏನು ಮಾಡಬೇಕು, CM ರ್ಯಾಂಕ್ನಾಗ ಇರೋರು ಅವರು ಇವನ್ ಮಾತಾಡಿದ್ರೆ ಏನೋ ಒಂದು ಪೋಸ್ಟ್ ನಮ್ಗೆ ಸಿಗ್ತದಂತ ಒಂದು ಉದ್ದೇಶ ಬಿಟ್ಟರೆ ಬೇರೆದು ಏನಿಲ್ಲ. ಅದಕ್ಕೋಸ್ಕರ ನಾವು ಈ ಮಾತನ್ನ ಅವನು ಕರಾಖಂಡವಾಗಿ ಹೇಳ್ತಾ ಇದ್ವಿ. ಅವನು ಇನ್ನೊಂದ್ಸಾರಿ ಮಾತಾಡಿದ್ರೆ 100% ಅವನು ದಮ್ಮಿದ್ರೆ ಎಲ್ಲಿ ಪ್ಲೇಸ್ ಹೇಳಿದ್ರೆ ನಾವನ್ನ ಬರೋಣ ಅವ್ರನ್ನ ಹೋಗೋಣ. 1-2 ಸಾರಿ ಮೊನ್ನೆ ಮಾತಾಡಿದ್ದಾನೆ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಅವ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾನೆ, ಅವನ್ನೆಲ್ಲ ನೋಡಿದ್ವಿ, ಏನು ತೊಂದರೆ ಇಲ್ಲ. ದಯವಿಟ್ಟು ಅವ್ರಿಗೆ ಹೇಳ್ಬೇಕು, ತಮ್ಮ ಇನ್ನೊಂದ್ಸಾರಿ ನೀನು ನೀಟಾಗಿ ಮಾತಾಡಿದ್ರೆ ನಿನಗೆ ಅನುಕೂಲ, ಇಲ್ಲಪ್ಪ ಅಂದ್ರೆ ನೀನು ಸತ್ಯ ನಾವು ಗೆರವು ಮಾಡ್ತೀವಿ, ನೀನು ಬಜಾರ್ನಾಗ ಹೆಂಗೆ ತಿರುಗಾಡ್ತೀವಿ ನಾವು ನೋಡ್ತೀವಿ. ನೀವು ಮನೆಗೆ ಹೋಗೋದಲ್ಲ, ನಾವು ಇಲ್ಲೇ ತಿರುಗಾಡ್ತೀವಿ. ನೀನು ಬಾ, ನೀನು ಬಾ ನಾನು ಬಾ ಅಂದ್ರೆ ಯಾರು ಅವ್ರು ಏನು ಮಾಡಕ್ ಅವ್ರು ಮಾಡಿದ್ದಾರೆ. ನೀವು ಅದ ಏನ್ ಮಾಡಿ ನೀವು ಮಾಡಿದ್ರೆ ಅವ್ರ ನೀವು ರಂಗಕ್ಕೆ ಬಾ, ನಾನು ನೋಡ್ತೀನಿ, ನೀವು ಸರ್ ಎರಡು ಒಂದೇ. ಒಂದು ನಿಮಿಷ ಸರ್, ನಮ್ಮ ಮಂಗಳೂರು MLA ಮಾತಾಡಿದ್ದು ನೀವೆಲ್ಲ ನೋಡಿದಿರಿ, ಯಶ್ಪಾಲ್ ಸುವರ್ಣ ಅವ್ರನ್ನ. ದಯವಿಟ್ಟು ನಾವು ಯಾಕೆ ಮಾತಾಡ್ತೀವಿ, ಉಡುಪಿ MLA ಅವರು ರಾಹುಲ್ ಗಾಂಧಿ ನೀವು ಬೈತಾ ಇದೆಯಲ್ಲ ನೀನು, ನನ್ನ ನೋಡ್ಕೊಂಬ ಅಂತಾನ, ದಮ್ಮಿದ್ರೆ ಬಳ್ಳಾರಿ ಬಾ ಅಂತ. ಸರ್ ದಯವಿಟ್ಟು ನಾವು ಚಾನ್ಸ್ ನಾವು ಕೊಟ್ಟಿದ್ವಿ ಸರ್. ನಾನು ಹೇಳಿದ್ರು ಬಿಜೆಪಿ ಆ ಶಿಸ್ತು ಪಕ್ಷ ಹೌದು ಸರ್, ನಾನು ಅದಕ್ಕೆ ಹೇಳ್ತಿರೋದು. ಅವನು ದಮ್ ನೋಡ್ಕೊಂಬ, ನೀವು ದಮ್ ಸರ್. ಉಪ್ಪು ಖಾರ ಸ್ವಲ್ಪ ನಾವು ಅವ್ರು ಜಾಸ್ತಿ ತಿನ್ಬೋದು, ನಾವು ಕಡಿಮೆ ತಿಂತಾ ಇದೀವಿ ಸರ್. 2 ಸತಿ ಮಾತಾಡಿದ್ದು ನಾವು ನೋಡ್ತಾ ಇದ್ದೀವಿ ಸರ್. ನಾವು ಅವ್ರು ಮಾಡ್ದಂಗೆ ನಾವು ಮಾತಾಡಿದ್ರೆ ನಮ್ಗೆ ತಪ್ಪಾಗ್ತದಂತ ನಾವು ತಾಲೀಮ್ ಮೇಲೆ ಇದೀವಿ ಸರ್. ಈಗ ತಾಲೀಮ್ ಬಿಟ್ಟಂದ್ರೆ ನಮ್ಮ ಕಾರ್ಯಕರ್ತರ ಸತಿ ಇವ್ರೇನಪ್ಪ ಏನ್ ಮಾತಾಡಿದ್ರೆ ಸುಮ್ಮನೆ ಇದಾರೆ ಅಂತಾರ. ರಮಣ ಸರ್ ಮಾತಾಡೋದ್ರೆಲ್ಲ ಏನು ಮಾಡೋಕ್ಕಾಗಲ್ಲ. ಈಗ ಕಾನೂನು ಅದಾವೆ, ದ್ವೇಷ ಭಾಷಣ ಕೇಸ್ಗಳಿದಾವೆ. ನೀವು ಎರಡು ಬೇಸ್ಡ್ ಪಾರ್ಟಿ ನಿಮ್ದಾದಂಥ ಸೆಲ್ಗಳು ವಿಂಗ್ಗಳಿದಾವೆ ಅಲ್ಲಲ್ಲ, ನೀವು ಇದನ್ನು ನೀವು ಹೇಳ್ಬೋದು, ನೀವು ಸ್ವತಂತ್ರ ಇದ್ದೀರಿ. ಆ ನಿಟ್ಟಲ್ಲಿ ಕೂಡ ಆಲೋಚನೆ ಮಾಡೋದು. ಯಾಕಂದ್ರೆ ಮನೆ ಫೈರಿಂಗ್ ಆಯ್ತು, ಬ್ಯಾನರ್ ಗಲಾಟೆ, ಅಮಾಯಕ ಸತ್ವದ ಬಳ್ಳಾರಿನಲ್ಲಿ ಕೇಳಿ ಸರ್. ಅಮಾಯಕ ಸತ್ತಿರೋದು ನಮ್ಮ ಪಾರ್ಟಿ ಅವರಲ್ಲ ಸರ್, ಪಾಪ ಕಾಂಗ್ರೆಸ್ ಪಾರ್ಟಿ ಅವರು ಅಮಾಯಕರಲ್ಲ ಸರ್. ಅವ್ರು ಆ ಕಡೆನಿಂದ ಬಂದಿದ್ದವರು ಗುದ್ದಾಡ್ಯಾಗ ಸರ್, ಅವರು ಗನ್ಮ್ಯಾನು ಅವ್ರು ಸಾಯಿಸಿರೋದು, ಅವ್ರು ಬಂದಿರೋದು ನಮಗೋಸ್ಕರ ಅಲ್ಲ ಬಂದಿರೋದು, ಭರತ್ ರೆಡ್ಡಿಗೋಸ್ಕರ ಬಂದಿರೋದು. ಅವ್ರ ಹಿಂದ್ಗಡೆ ಅವ್ರು ಭರತ್ ರೆಡ್ಡಿ ಫಾಲೋವರ್ ಅಣ್ಣ. ಸರ್ ಅಮಾಯಕರ ಸಾಯೋದಲ್ಲ ಸರ್. ನಾನು ಸರ್ ಈಗ 2 ಸತಿ ನಾವು ಹೇಳ್ತಾ ಇದ್ವಲ್ಲ, 2 ಟೈಮ್ಸ್ ಮಾತಾಡಿದವರು ಆಂಜನೇಯ ಅವರು 2 ಟೈಮ್ಸ್ ಮಾತಾಡ್ಕಂತ ಹಂಗೆ ಹೋದ್ರೆ ನಾವು ಹಂಗೆ ನೋಡ್ಕಂತ ಸರ್. ನಾವು ಸ್ವಲ್ಪ ಜಾಸ್ತಿ ಉಪ್ಪು ಖಾರ ತಿನ್ಬೋದು, ನಾವು ಸತಿ ಸ್ವಲ್ಪ ಉಪ್ಪು ಖಾರ ತಿಂತಾ ಇದ್ವಿ ಸರ್. ಒಂದು ನಾಡು ನುಡಿಯೋದು ಏನ್ ಗೊತ್ತಾ, ಮಾತು ಮಾಡಿದ್ರೆ ಓಡಾಡಿ ಮಾಡ್ತಾರಂತ. ಏನ್ ಗೊತ್ತಾ, ನಾಯಕರಾದ ನೀವು ಪ್ರಚೋದನೆ ಮಾಡಿದ್ರೆ ನಿಮ್ ಕಾರ್ಯಕ್ರಮ ಸರ್ ಪ್ರಚೋದನೆ ಅಂದ್ರೆ ಸರ್ ನಾವು ಇವಾಗ ಖಂಡನೆ ಮಾಡ್ಬೇಕಾ ಇಲ್ಲ? ಈಗ ಕರೋನಾ ಟೈಮ್ನಾಗ ಸರ್, ಕರೋನಾ ಟೈಮ್ ಅಲ್ಲ, ಮತ್ತೆ ಇವಾಗ ಏನಂತಾರೆ ಗೊತ್ತಾ ಸರ್, ನೀವೇ ನೋಡಿರಲ್ಲ, ಯಾರ್ದೇನ್ ಲೆಕ್ಕಿಲ್ಲ, ಜವಾಬ್ದಾರ್ ಹುಷಾರ್. ಏನ್ ಸರ್ ಅದು ಭಾಷಾ? ಇವಾಗ ಒಂದ್ ನಿಮಿಷ ನಿಮ್ ಪ್ರೆಸ್ ಅವರೇ ಕೇಳಿದ್ರು ಮೊನ್ನೆ ಯಶ್ಪಾಲ್ ಸುವರ್ಣ ಮಾತಾಡಿದ್ರೆ ನೀವೇನು ಸುಮ್ಮನೆ ಬೆಳೆ ತೊಟ್ಕೊಂಡು ಕೂರ್ತೀರಂತ ಒಂದಿಬ್ರು ಕೇಳಿದ್ರು ನಮಗೆ. ಆದ್ರೂ ಕೂಡ ನಾವು ಹೋಗ್ಲಿ ಬಿಡು ಚಾರ್ಜ್ ಎಲ್ಲ ಒಂದೇ ಅಲ್ಲ, ಬೇರೆ ಏನೇನು ಹೇಳ್ತಾರೆ, ಬೇರೆ ಬೇರೆ ಕಾಂಗ್ರೆಸ್ನವ್ರ ರ್ಯಾಲಿಯಲ್ಲಿ ನಾವು 2 ನಿಮಿಷ ನಾವು ರಾಜೀನಾಮೆ ಇದಕ್ಕೆ ಕೇಳ್ತಿದ್ದೇವೆ ಅಂತಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ. ಇದೇ ಮೊದಲು ನಾಗೇಂದ್ರ ಸರ್ ಅವರು ಮಂತ್ರಿ ಆಗಿದ್ದರು ಫಸ್ಟ್ ಟೈಮ್.
ಅವತ್ತು ನಾವು ಯಾವತ್ತೂ ಯಾರು ಮಾತಾಡಿಲ್ಲ. ಒಂದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಕೂಡ ಖುಷಿ ಪಟ್ಟಿವಿ. ಆದರೆ 187 ಕೋಟಿ ಹಗರಣ ಆಗಿದೆ ಅಂತೇಳಿ ಮುಖ್ಯಮಂತ್ರಿಯವರು ಒಪ್ಕೊಂಡ್ರು ಸದನದಲ್ಲಿ. ಹಂಗಾಗಿ ಅದು ಕ್ಲಿಯರ್ ಆಗಿಲ್ಲ. ಹಂಗಾಗಿ ನಾವು ಇವತ್ತು ಅದು ಕ್ಲಿಯರ್ ಆದ್ಮೇಲೆ ಕೊಟ್ಟರೆ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಿದ್ದಿಲ್ಲ. ಕೇಸ್ ಇರೋದ್ರಿಂದ ಮತ್ತೆ ಅವ್ರಿಗೆ ಕ್ಲೀನ್ ಚಿಟ್ ಬಂದ್ಮೇಲೆ ನೀವು ಮಂತ್ರಿ ಕೊಡ್ರಿ ಅಂತ ಹೇಳಿ ಕೇಳ್ತೇವೆ. ಆದ್ರೆ ಅದರಿಂದ ಸರ್ ಅವು ವೈಯಕ್ತಿಕ ಸರ್ ಅವು ಆಗಿರೋವೆಲ್ಲ ವೈಯಕ್ತಿಕ ಸರ್. ಅದರಿಂದ ಅವು ವೈಯಕ್ತಿಕ ಕಾರಣಗಳಿಂದ ಕೇಸ್ಗಳೆಲ್ಲ ನನ್ನ ಮೇಲೆ ಕೂಡ ಇದೆ ವೈಯಕ್ತಿಕ. ಆದ್ರೆ ಈ ತರ ಸರ್ಕಾರ ದುಡ್ಡನ್ನೇ ತಿಂದಿರೋರು ಯಾರಿಲ್ಲ ಸರ್. ಯಾವ ಮಿನಿಸ್ಟರ್ಗಳಲ್ಲಿ ಸರ್ಕಾರ ದುಡ್ಡು ದೋಚಿರೋ ಮಿನಿಸ್ಟರ್ ಯಾರಿಲ್ಲ ಸರ್ಕಾರದಲ್ಲಿ. ಹಂಗಾಗಿ ಒಬ್ಬ ಅಕೌಂಟೆಂಟ್ ಮರಣ ಹೊಂದಿದ್ದಾನೆ. ಇವ್ರ ಕುಟುಂಬಕ್ಕೆ ಯಾರು ಕಾರಣಕರ್ತರು? ಮುಖ್ಯಮಂತ್ರಿ ಕಾರಣ, ನಾಗೇಂದ್ರ ಅವ್ರ ಕಾರಣ, ಕಾಂಗ್ರೆಸ್ ಸರ್ಕಾರ ಕಾರಣ. ಇವ್ರ ಕುಟುಂಬಕ್ಕೆ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಒಂದು ಜೀವ ಕಳ್ಕೊಂಡಿದ್ದಾನೆ. ಇನ್ನೊಬ್ಬ ಪದ್ಮನಾಭ ಎಂಬುದು ಡೈರೆಕ್ಟ್ರು, ಅವರು ಪ್ಯಾರಲೈಸ್ ಆಗಿ ನಡೆದಾಡ್ತಿದ್ದಾರೆ. ಅವ್ರ ಕುಟುಂಬ ಬೀದಿಗೆ ಬಂದಿದೆ. ಅವ್ರ ಬಗ್ಗೆ ಅವ್ರ ಪೆನ್ಷನ್ ಕೊಟ್ಟಿಲ್ಲ, ಗ್ರಾಚ್ಯುಟಿ ಕೊಟ್ಟಿಲ್ಲ. ಆಮೇಲೆ ಮಗನಿಗೆ ಒಂದು ಕ್ಲಾಸ್ 3, ಕ್ಲಾಸ್ 4 ಏನು ವಾಚ್ಮನ್ ಉದ್ಯೋಗ ಕೊಟ್ಟಿದ್ದಾರೆ. ಅವರು ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ದಾರೆ. ಹಂಗಾಗಿ ಇವತ್ತು ಏನು ನಾಗೇಂದ್ರ ಬಗ್ಗೆ ನಾವು ಎದಕ್ಕೆ ಹೇಳ್ತಿದ್ವು ಅಂದ್ರೆ, ನಾಗೇಂದ್ರ ಹಿಂದೆ ಯಾರಿದ್ರು, ಆಮೇಲೆ ಆ ದುಡ್ಡು ಎಲ್ಲಿಗೆ ಬಂತು, ಆಮೇಲೆ ದುಡ್ಡು ಎಲ್ಲಿಗೋಯ್ತು, ನೆಕ್ಕಂಟಿ ನಾಗರಾಜ್ ಯಾರಿಂದ ಇದ್ರು, ಇದನ್ನೆಲ್ಲ ನಾವು ಹೇಳ್ತಾ ಇಲ್ಲ, ಇಡೀ ರಾಜ್ಯ ಹೇಳ್ತದೆ ಮತ್ತು CBI ಹೇಳ್ತದೆ, ಇಡೀ ಡಿಪಾರ್ಟ್ಮೆಂಟ್ ಹೇಳ್ತದೆ. ಹಂಗಾಗಿ ನಾವು ನಾಗೇಂದ್ರ ಅವ್ರಿಗೆ ಏನು ವಿರುದ್ಧವಾಗಿ ಮಂತ್ರಿ ಕೊಡಬಾರ್ದು ಅಂತಲ್ಲ, ಅವ್ರ ಮೇಲೆ ಹಗರಣ ಆಗಿದೆ. ಹಂಗಾಗಿ ಅಲ್ಲಿ ಏನು ವಾಲ್ಮೀಕಿ ನಿಧಿಗೆಲ್ಲ ಬಡವರಿಗೆ ಏನು ಅನ್ಯಾಯ ಆಗಿದೆ ಸರಿಪಡೋವರೆಗೂ ಅವ್ರ ಮೇಲೆ ದೋಷಾರೋಪ ಮುಕ್ತ ಆದ್ಮೇಲೆ ಅವ್ರ ಮಂತ್ರಿ ಕೊಡ್ಲಿ, ನಾವೇ ಸ್ವಾಗತ ಮಾಡ್ತೀವಿ. ಚರ್ಚೆ ಮಾಡಿ ಸರ್ ಏನ್ ಚರ್ಚೆ ಮಾಡಿ ಸರ್? ಅಲ್ಲ ಸರ್, ಚರ್ಚೆ ಮಾಡಿ ಕೇಳಿದೆ ನಾವು. ಒತ್ತಾಯ ಏನು ನಾಗೇಂದ್ರ ಅವ್ರ ಮಂತ್ರಿ ಕೊಡ್ಲಿ, ಆಮೇಲೆ ಚರ್ಚೆಗೆ ಬರ್ತಾರೆ ಅಂತ ಹೇಳಿವಿ. ನಾವು ಚರ್ಚೆ ಮಾಡಕ್ ರೆಡಿ ಇದೀವಿ. ಅವರು ಫಸ್ಟ್ ಮಂತ್ರಿ ಆಗಿ ರಿಜೆಕ್ಟ್ ಮಾಡ್ಲಿ, ಮಂತ್ರಿಗಳು ಕೂರಿಸ್ಕೊಂಡು ಮಾತಾಡೋಣ ಅಂತ ಹೇಳಿದ್ವಿ ಸರ್. ಹಂಗಾಗಿ ನಾವು ಮಾತಾಡಕ್ ಬರಲ್ಲ. ನಾನು ಮುಗಿಸ್ತೀನಿ. ಆಮೇಲೆ ಅವ್ರೇನು ಇವತ್ತೇನು ಆಂಜನೇಯ ಅವರು ಹೇಳಿದ್ರು, ಬುಡ ಅಧ್ಯಕ್ಷರು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡ್ತಾ ಇದಾರೆ. ದಯವಿಟ್ಟು ಆ ಸಂಸ್ಕೃತಿಯನ್ನ ಅವ್ರನ್ನ ಇಲ್ಲಿಗೆ ಕೊನೆಗಳಿಸಿದ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಮಾತಾಡಿದ್ರೆ ಏನು ಹೀರೋ ಆಗ್ತೀನಿ ಅಂತ ಹೇಳಿ ಸಿನಿಮಾ ಸ್ಟೈಲಲ್ಲಿ ಮಾತಾಡ್ತಿದ್ದಾರೆ. ದಯವಿಟ್ಟು ರಾಮುಲ್ ಸಾರ್ ಮೇಲೆ, ಯಾಕಂದ್ರೆ ರಾಮುಲ್ ಅವರು 4 ಸಾರಿ ಮಂತ್ರಿ ಆಗಿರುವಂತ ವ್ಯಕ್ತಿ, ಯಾವುದೇ ಕಪ್ಪು ಚುಕ್ಕಿ ಇಲ್ದಂಗೆ ರಾಜಕೀಯ ಮಾಡಿದಂಥ ವ್ಯಕ್ತಿ, ಬಡವರಲ್ಲಿ ದೇವರು ನೋಡಿದಂಥ ವ್ಯಕ್ತಿ. ಇವತ್ತು ಜನ ಹೇಳ್ತಾ ಇದ್ದಾರೆ, ನಾವು ಹೇಳ್ತಲ್ಲ, ಅವ್ರು ಏನು ಅಭಿವೃದ್ಧಿ ಮಾಡಿದಾರಂತ ಜನಕ್ಕೆ ಗೊತ್ತಿದೆ. ನೀವು ಬೇಕಾದ್ರೆ ಜನತಾ ನ್ಯಾಯದಲ್ಲಿ ಬರ್ರಿ, ಅಲ್ಲಿ ನಾವು ಮಾಡೋಣ. ಯಾಕಂದ್ರೆ ಎಲೆಕ್ಷನ್ ಇದ್ದಾಗ ಎಲ್ಲರೂ ಸೇರಿ ವಿರುದ್ಧ ಮಾಡೋಣ. ಎಲೆಕ್ಷನ್ ಆದ್ಮೇಲೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರೋಣ. ಯಾಕಂದ್ರಪ್ಪ ಅಂದ್ರೆ ಇದು ಏನಾಗ್ತದೆ, ನೀವು ಮಾತಾಡೋದು ನಾವು ಮಾತಾಡೋದು ಒಳ್ಳೇದಲ್ಲ, ಇದು ಸಂಸ್ಕೃತಿ ಕೂಡ ಒಳ್ಳೇದಲ್ಲ. ಅದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಿದ್ದೀನಿ ನಾನು, ದಯವಿಟ್ಟು ಎಲೆಕ್ಷನ್ ಬಂದಾಗ ನಾವು ಹೋರಾಟ ಮಾಡಿವಿ, ನೀವು ಹೋರಾಟ ಮಾಡ್ರಿ, ಆಮೇಲೆ ಜನ ಆದೇಶಕ್ಕೆ ಎಲ್ಲರೂ ತಲೆ ಹೋಗ್ಸೋಣ. ಆದ್ರೆ ಈ ತರ ರಾಯಲ್ ಸರ್ಕಲ್ ಬಂದು ದಮ್ಮು ಧೈರ್ಯ, ಮನೆಗೆ ಬರ್ತೀನಿ, ಮನೆಗೆ ನುಗ್ತೀನಿ, ಈ ವಿಚಾರಗಳು ಅನ್ಪಾರ್ಲಿಮೆಂಟರಿ ಯೂಸ್ ಮಾಡಿ ಜನಗಳಲ್ಲಿ ಗೊಂದಲ ಮಾಡೋದು, ಈ ಸಂಸ್ಕೃತಿ ಬೆಳೆಸಬಾರ್ದು ಅಂತೇಳಿ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾವು ಭಾರತೀಯ ಜನತಾ ಪಕ್ಷ ಅಂದ್ರೆ ಒಂದು ಸಂಸ್ಕೃತಿಯಿಂದ ಬೆಳೆದಂಥ ಪಕ್ಷ. ಇವತ್ತು ನಿಮ್ಮನ್ನೆಲ್ಲ ನೀವು ಕೇಳಿದ್ರಿ, ನಾವು ಇಲ್ಲಿ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮುಖಾಂತರ ಅವ್ರಿಗೆ ಏನು ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ನೀವು ಆಂಧ್ರ ಸಂಸ್ಕೃತಿನ ಇಲ್ಲಿ ಸೇರಿಸ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಗೆಲುವು ಸೋಲು ಅದು ಎಲ್ಲರಿಗೂ ಇರ್ತಕ್ಕಂಥದ್ದೇ. ಆದ್ರೆ ದಮ್ಮು ಅನ್ನೋದು ಎಲ್ಲರಿಗೂ ಇರ್ತೈತೆ, ಧೈರ್ಯ ಅನ್ನೋದು ಎಲ್ಲರಿಗೂ ಇರುತ್ತೆ. ಆದ್ರೆ ನಾವು ರಾಜಕೀಯ ಪಕ್ಷದಲ್ಲಿ ನಾವೇನು ಕಾನೂನು ಚೌಕಟ್ಟಿನಲ್ಲಿ ಏನು ಮಾತಾಡಬೇಕೋ ಅದು ಮಾತಾಡಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಆಂಜನೇಯ ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತು ತಮ್ಮ ಮುಖಾಂತರ, ರಾಮುಲು ಸಾರ್ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಫೋಟೋ ಇಟ್ಕೊಂಡಾಗ್ಲಿ ಈ ತರ ಮಾಡೋದು. ಇಷ್ಟು ದಿವಸ ಎಲ್ಲೋಗಿದ್ರಿ ಸರ್ ನೀವು 4 ವರ್ಷದಿಂದ? ರಾಮುಲು ಸಾರ್ ಹಗರಣ ಮಾಡಿದ್ರೆ ನಿಮ್ದೇ ಸರ್ಕಾರ ಐತಲ್ಲ, ತನಿಖೆ ಮಾಡಿಸ್ರಲ್ಲ. ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮವರೇ ಇದಾರಲ್ಲ, ನಿಮ್ಮ ಆಪ್ತರು ಇದ್ದಾರೆ, ಮಾಡಿಸ್ರಿ, ತನಿಖೆ ಮಾಡಿಸ್ರಿ. ಏನೊಂದು ದಾಖಲಾತಿ ಇದ್ರೆ ಕೊಡ್ಲಿ. ಆದ್ರೆ ಜನಾರ್ದನ್ ರೆಡ್ಡಿ ಸಾರ್ ಮನೆಗೆ ಬರ್ತೀನಿ, ಶ್ರೀರಾಮುಲು ಅವ್ರ ಮನೆಗೆ ಬರ್ತೀನಿ, ಸೋಮಶೇಖರ ಮನೆಗೆ ಬರ್ತೀನಿ. ಈ ಸಂಸ್ಕೃತಿಯಿಂದ ದಯವಿಟ್ಟು ದೂರ ಇರ್ರಿ. ಎಲ್ಲರಿಗೂ ಬಳ್ಳಾರಿ ಚೆನ್ನಾಗಿರ್ಬೇಕೆಂಬುದು ನಿಮ್ಗೆ ಆಸೆ ಇರಬೇಕು, ನಮಗೂ ಕೂಡ ಆಸೆ ಇರಬೇಕು. ನಿಮಗೆ ಏನನ್ನ ಬಳ್ಳಾರಿ ಕಾಳಜಿ ಇದ್ರೆ ಸರ್ಕಾರ ನಿಮ್ಮಿಂದ ಒಳ್ಳೆ ಕೆಲಸ ಮಾಡ್ರಿ, ಶಬಾಷ್ಗಿರಿ ಹೇಳ್ರಿ, ಗ್ರಾಂಟ್ಗಳು ತಗೊಂಬರ್ರಿ. ಅದು ಬಿಟ್ಬಿಟ್ಟು ನೀವು ಗುದ್ದಾಡಕ್ ಬರ್ತೀವಿ ಅಂದ್ರೆ ಜನ ನೋಡ್ತಾ ಇದಾರ. ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಳಿಸ್ತಾರೆ. ಜನತಾ ನ್ಯಾಯದಲ್ಲಿ ಎಲ್ಲರೂ ಹೋಗ್ಬೇಕಾಗ್ತದೆ, ಜನ ಆದೇಶಕ್ಕೆ ಎಲ್ಲರೂ ತಲೆ ಬಾಗಿಸ್ಬೇಕಾಗ್ತದೆ. ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆ ನೀವು ಬೆಳೆಸಿದ್ರೆ
ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅಂತ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.